ನಾವು ದೇವರಿಗೆ ಸಮರ್ಪಿಸುವ ಪ್ರಾರ್ಥನಾ ಪೂರ್ವಕವಾಗಿ ಆ ಒಂದು ಗೀತೆಯನ್ನು ಆಡುವುದರ ಮುಖಾಂತರ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ. ಸಿದ್ಧವಾಗಿದ್ದೇನೆ ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳತೀನಿ, ಇರಲಿಷ್ಟವೇ ನಾನು ಕೇಳು ತಾಯಿರೇ, ನನಗೇನು ಹೇಳುವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮಗೆ ಏಕಾಗ್ರತೆಯನ್ನು ನೀನು ದಯಪಾಲಿಸು ಸ್ವಾಮಿ. ನಿನ್ನ ವಾಕ್ಯ ಕೇಳಿ ಅದರಂತೆ ನಡೆಯಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಸತ್ಯವೇದವನ್ನು ನಾವು ಓದಿದ್ದೇವೆ. ಸತ್ಯವೇದದಲ್ಲಿ ಇರ್ತಕ್ಕಂಥ ಇಬ್ಬರು ಸ್ತ್ರೀಯರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಆ ಇಬ್ಬರು ಸ್ತ್ರೀಯರು ಯಾರು ಅಂತಂದ್ರೆ ಸಾರಯಳು ಮತ್ತೆ ಅಗರಳು. ಅಲ್ಲ, ಓದಿ ಹೊಸ ಒಡಂಬಡಿಕೆಯಲ್ಲಿ ಪಿಲಾತನ ಹೆಂಡತಿ, ಹೆಸರಿಲ್ಲ, ಪಿಲಾತನ ಹೆಂಡತಿ. ಯಾಕಂದ್ರೆ ಮಿಲಿಟರಿ ಕಮಾಂಡರ್ ಅವನು ನಮಗೆ ಅವಶ್ಯಕತೆ ಇರಲಿಲ್ಲ. ದೇವರ ಯೇಸು ಕ್ರಿಸ್ತನ ಜೀವಿತದಲ್ಲಿ ಅಡ್ಡ ಬಂದು ಕೆಲವೊಂದು ಸಮಯದಲ್ಲಿ ಕ್ರಿಸ್ತನಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತೇಳಿ ಆತನು ಕೈ ತೊಳೆದುಕೊಂಡು ಹೋಗ್ತಾನೆ. ಅದಕ್ಕಿಂತ ಮುಂಚೆ ಕೈ ತೊಳೆದುಕೊಳ್ಳುವ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡಿದ್ದೇನೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಅವರ ಇಬ್ಬರ ಹೆಂಡತಿಯರು ಕೊಡ್ತಕ್ಕಂಥ ಸಲಹೆಗಳು. ಪಿಲಾತನ ಹೆಂಡತಿ ಕೊಡ್ತಕ್ಕಂಥ ಸಲಹೆ ಏನು, ಮತ್ತೆ ಅಬ್ರಾಮನ ಹೆಂಡತಿ ಕೊಡ್ತಕ್ಕಂಥ ಸಲಹೆ ಏನು? ಈ ಸಲಹೆಗಳು ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಅವು ಶಾಪವಾಗ್ತವೋ ಅಥವಾ ಅವು ಆಶೀರ್ವಾದವಾಗ್ತವೋ ಅಂತನ್ನೋದ್ರ ಬಗ್ಗೆ ಪ್ರತಿಯೊಬ್ಬೊಬ್ಬರು ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರು, ಯಜಮಾನಿಯರು ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕಂತಂದ್ರೆ ಈ ಒಂದು ಅರ್ಥದ ಮುಖಾಂತರವಾಗಿ ಸತ್ಯವೇದದಲ್ಲಿ ಒಂದು ನೀತಿಯನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಗಂಡ್ಸ್ ಮಕ್ಕಳು ಯೋಚನೆ ಮಾಡ್ತಾರೆ, ಅಬ್ರಾಹ್ಮನ ಹೆಂಡತಿ ಕೊಟ್ಟಂತ ಸಲಹೆ ನಮ್ಮ ಹೆಂಡತಿಯರು ಕೊಟ್ರೆ ಎಷ್ಟು ಚೆನ್ನಾಗಿ ಆಗ್ತದಲ್ಲ ಅಂತ. ಹೌದಲ್ಲ? ಆ ರೀತಿಯಿಂದ ಯೋಚನೆ ಮಾಡತಕ್ಕಂಥದ್ದು ದೊಡ್ಡ ತಪ್ಪು. ಆದರೆ ಇಲ್ಲಿ ನಾವು ಓದುವ ವಾಕ್ಯದಲ್ಲಿ ಆದಿಕಾಂಡ 16ನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡೋಣ. ನಾನು ಸ್ಪಷ್ಟವಾಗಿ ನಿಮಗೆ ಓದ್ತೇನೆ. ಹೀಗಿರಲು ಸಾರಯಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡ್ಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಎಲ್ಲರೂ ಸಮ್ಮತಿ ಪಡ್ತಾರೆ, ಪುರುಷರಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬೊಬ್ರು ಸಮ್ಮತಿ ಪಡ್ತಾರೆ. ಯಾಕಂತಂದ್ರೆ ಅದೇನಂತಾರೆ ನೋಡು, ಬೇಟೆಗಾರ ಬಂದು ಬಲಿಗೆ ಬಿತ್ತು ಅಂತ ಅರ್ಥದಲ್ಲಿ ಅದು ಸಲಹೆ. ಆದ್ರೆ ಈ ಒಂದು ಸಲಹೆ, ಸಾರಯಳ ಸಲಹೆ ಏನ್ ಮಾಡಿದೆ ಅಂತಂದ್ರೆ ಈ ಲೋಕದಲ್ಲಿ ಎಂತ ಕೆಟ್ಟ ಪರಿಣಾಮವನ್ನು ಮಾಡಿದೆ ಅಂತೇಳಿ ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ಬೇಕಂತಂದ್ರೆ ಮೂಲ ಉದ್ದೇಶ ಏನಂತಂದ್ರೆ ಭೂಲೋಕದಲ್ಲಿ ಶಾಂತಿ ಮತ್ತು ಸಮಾಧಾನ ಸೌಹಾರ್ದಯುತವಾಗಿ ಪ್ರತಿಯೊಬ್ಬೊಬ್ಬರು ಬಾಳಿ ಬದುಕಬೇಕು ಅಂತಕ್ಕಂಥ ಮಹದಾಸೆಯಿಂದ ಆತನು ಈ ಲೋಕಕ್ಕೆ ಬಂದ. ಯಾಕಂತಂದ್ರೆ ಈ ಲೋಕದಲ್ಲಿ ಯುದ್ಧ, ಕಲಹಗಳು, ವೈರತ್ವ, ಒಬ್ರನ್ನೊಬ್ರು ಕೊಲ್ತಕ್ಕಂಥದ್ದು, ನರಹತ್ಯೆ ಮಾಡ್ತಕ್ಕಂಥದ್ದು, ಇವೆಲ್ಲ ನೀತಿ ನಿಯಮಗಳು ಏನೂ ಇಲ್ಲದಂತ ಪರಿಸ್ಥಿತಿ. ಯಾವಾಗ ಯೆಹೋವ ದೇವರು ಯೋಚನೆ ಮಾಡಿ ಈ ಭೂಲೋಕಕ್ಕೆ ಒಬ್ಬ ಅಧಿಪತಿಯನ್ನು ನಾನು ಸೃಷ್ಟಿ ಮಾಡ್ಬೇಕಂತೇಳಿ ಆ ಯೇಸು ಕ್ರಿಸ್ತನನ್ನು ಆಯ್ದುಕೊಂಡು ಈ ಭೂಮಿಗೆ ಕಳಿಸಿದನು, ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾಯ್ತು ಅಂತಂದ್ರೆ 2 ಪಂಗಡಗಳಾಗೋಯ್ತು. ಯಾವ್ದ್ರ ಮುಖಾಂತರ ಆಯ್ತು? ಹೆಂಡತಿ ಕೊಡ್ತಕ್ಕಂಥ ಸಲಹೆ ಮುಖಾಂತರ ಆಯ್ತು. ನಾವು ಯೋಚನೆ ಮಾಡ್ಬೇಕು. ಸಾರಯಳಿಗೆ ಗುರುತಾಯ್ತು ಏನಂತಂದ್ರೆ ನನಗೆ ಮಕ್ಕಳಾಗೋದಿಲ್ಲ, ಇನ್ನು ಹೆಂಗ್ ಮಾಡ್ಬೇಕು, ನನ್ನ ಸಂತಾನ ಹೆಂಗ್ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ದೇವರು ಮೊದಲನೇ ವಾಕ್ಯದಲ್ಲಿ ಹೇಳಿದಾನೆ. ಎಲ್ಲಿ? ಆದಿಕಾಂಡ 15ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೇಳಿದಾನೆ. ಆತ ಸಾರಯಳಿಗೆ ಅದು ನೆನಪೇ ಬರಂಗಿಲ್ಲ. ನೆನಪು ಬರ್ಲಾರ್ದ ಯಾಕೆ ಏನ್ ಮಾತಾಡ್ತಾಳೆ ಅಂತಂದ್ರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಏನ್ ನೋಡೋಣ. ಆದಿಕಾಂಡ 15, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು.
ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಆದರೆ ಇಲ್ಲಿ ಸಾರಳು ಯೋಚನೆ ಮಾಡ್ತಾಳೆ ಅಂತಂದ್ರೆ, ಆಯ್ತು, ನನಗೆ ವಯಸ್ಸಾಗ್ತಾನೆ ಇದೆ, ನನಗೆ ಮುಪ್ಪು ಆವರಿಸ್ತಾ ಇದೆ, ಆದರೂ ನನ್ನ ಸಂತಾನ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ದುಷ್ಟ ಯೋಚನೆ ಮಾಡ್ತಾಳೆ. ಯಾಕೆಂತಂದ್ರೆ ತನ್ನ ಹೊಟ್ಟೆಯಿಂದ ಹುಟ್ಟದೇ ಇರ್ತಕ್ಕಂಥ ಮಗು ಇನ್ನೊಬ್ಬ ದಾಸಿಯ ಮುಖಾಂತರವಾಗಿ ನಾನು ಪಡೆದುಕೊಳ್ಬೇಕು. ಅಲ್ಲಿ ಒಂದು ದೊಡ್ಡ ಘಟನೆ ಮೊದಲಿಗೆ ತೋರಿಸ್ಬಿಡ್ತಾರೆ. ಅಲ್ಲಿ ಹೋಗಿ ಆಗರಳು ಅಂತಕ್ಕಂಥ ಆ ದಾಸಿಯನ್ನ, ಹೋಗು ನೀನು ಅಲ್ಲಿ ಕೂಡಿಕೋ, ಆಕೆ ಜೊತೆಗಿರು, ಅದರ ಮುಖಾಂತರವಾಗಿ ನಾವು ಸಂತಾನವನ್ನು ಪಡೆಯಬಹುದು. ನಾವು ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಈ ಭೂಲೋಕದಲ್ಲಿ ಆ ಉಗ್ರಗಾಮಿಗಳು, ಈ ಕಲಹಗಳು, ಮತ್ತೆ ಒಬ್ರಿಗೊಬ್ರು ವೈರತ್ವ ಸಾಧಿಸ್ತಕ್ಕಂಥವುಗಳು ಯಾಕೆ ಅಂತೇಳಿ ನಾವು ಯೋಚನೆ, ಅದಕ್ಕೆ ಮೂಲವಾಗಿರ್ತಕ್ಕಂಥ ಸತ್ಯವೇದ ವಾಕ್ಯ. ಇಲ್ಲಿ ಆಗರಳ ಮುಖಾಂತರವಾಗಿ ಏನಾಯ್ತು ಅಂತಂದ್ರೆ ಇಸ್ಮಾಯಿಲನ ಜನನವಾಯಿತು. ಅದಕ್ಕಿಂತ ಮುಂಚಿತವಾಗಿ ಯಾವಾಗ ಆಕೆ ಅಬ್ರಾಹ್ಮನ ಸಂಗಡ ಸೇರಿ ಆಕೆ ಒಟ್ಟಿಲಿ ಆಗ್ತಾಳೋ, ಆವಾಗ ಏನ್ ಮಾಡಿದಳು ಅಂತಂದ್ರೆ ಅಕ್ಕನನ್ನು ತಾತ್ಸಾರ ಮಾಡ್ಲಿಕ್ಕೆ ಶುರು ಮಾಡಿದ್ಳು. ಇಲ್ಲಿ ಯಾವಾಗಲೂ ಏನಂತಂದ್ರೆ ಸೌತಿ ಅಂದ್ರೆ ಸತ್ಯಣ ಕೂಡ ಎದ್ದು ಕುಂದಿರ್ತೀವಿ ಅಂತ. ಯಾರು ಸೌತಿನ ಯಾರು ಬಯಸೋದಿಲ್ಲಲ್ಲ, ಹೌದು, ಅದು ನೀತಿ. ಆದ್ರೆ ಇಲ್ಲಿ ಸಾರಯಳು ತಾನೇ ಸಲಹೆ ಕೊಟ್ಟಳು ತನ್ನ ಗಂಡನಿಗೆ, ಹೋಗು, ನೀನೇನ್ ಮಾಡು, ಆ ಹಾಗರಳನ್ನು ಕೂಡಿಕೋ, ಅದ್ರ ಮುಖಾಂತರ ನಮ್ಮ ಸಂತಾನ ಆಗ್ತದೆ. ಅಲ್ಲಿ ಒಳ್ಳೆಯ ಯೋಚನೆ ಬರೋದಿಲ್ಲ. ಯೆಹೋವ ದೇವರು ನಮಗೆ ಭಾಷೆ ಕೊಟ್ಟಿದ್ದಾನೆ, ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನಿನ್ನ ಸಂತಾನವನ್ನು ನಾನು ಅಭಿವೃದ್ಧಿ ಪಡಿಸುತ್ತೇನೆ. ಯಾವ ರೀತಿಯಿಂದ ಅಭಿವೃದ್ಧಿ ಪಡಿಸುತ್ತೇನೆ? ಆಕಾಶದ ನಕ್ಷತ್ರಗಳು ಉಪಾಧಿಯಲ್ಲಿ ಅಭಿವೃದ್ಧಿ ಪಡಿಸ್ತೇನೆ. ಎಣಿಸ್ಲಿಕ್ಕೆ ಆಗ್ತದೇನಪ್ಪ, ಎಣಿಸು ನೀನು ಅಂತೇಳಿ. ಆ ರೀತಿಯಿಂದ ಅಭಿವೃದ್ಧಿ ಪಡಿಸ್ತೇನೆ ಅಂತಂದ್ರೆ, ಆದ್ರೆ ಆ ಮಾತು ನೆನಪು ಬಾರದೆ ಆಕೆ ಏನ್ ಮಾಡಿದಳು ಅಂತಂದ್ರೆ ಗಂಡನಿಗೆ ಸಲಹೆ ಕೊಟ್ಬಿಟ್ರು. ಗಂಡ ಹೋಗ್ಬಿಟ್ಟ, ಆಗರಳಲ್ಲಿ ಒಂದು ಮಗುವನ್ನು ಪಡೆದುಕೊಂಡ. ಆ ಮಗು ಏನಾಯ್ತು? ಇಸ್ಮಾಯಿಲ್ ಆಯ್ತು. ಅದಾದ ನಂತರ ಇದನ್ನು ಜ್ಞಾಪಕ ಮಾಡಿಕೊಂಡು ಏನ್ ಮಾಡ್ತಾಳಂತಂದ್ರೆ, ಯೆಹೋವ ದೇವರು ದೂತರನ್ನು ಕಳಿಸಿ ಆಕೆಗೆ ಒಂದು ವರವನ್ನು ಕೊಟ್ಟು, ಆ ನಂತರ ಇಸ್ಮಾಯಿಲ್ನ ಹುಟ್ಟಿದ ನಂತರ ಇಸಾಕನನ್ನ ಹುಟ್ಟಿಸುವುದಕ್ಕೆ ಆತನು ಮುಂದಾಗ್ತಾನೆ. ಇಸಾಕನನ್ನ ಅಬ್ರಾಹ್ಮನ ಹೆಂಡತಿ ಸಾರಯಳು ಜನ್ಮ ಕೊಡ್ತಾಳೆ. ಅಲ್ಲಿ ಏನಾಯ್ತು ಅಂತಂದ್ರೆ ಸೌತಿಯ ಮಕ್ಕಳು ಮತ್ತೆ ಮದುವೆ ಹೆಂಡತಿಯ ಮಕ್ಕಳು ಎರಡು ಪಂಗಡವಾಗಿ ಹೋಯಿತು. ಇವತ್ತು ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಸ್ಮಾಯಿಲ್ನ ಪಂಗಡ ಮುಸ್ಲಿಮರು, ಇಸಾಕನ ಪಂಗಡ ಕ್ರೈಸ್ತರು ಮತ್ತು ಯಹೂದ್ಯರು. ಈ ಸೌತಿ ಮಕ್ಕಳಿಗೆ ಇನ್ನೂ ಕಲಿತಾನೇ ಇಲ್ಲ, ಎಲ್ಲೆಲ್ಲೂ ಕಲಿತಾನೇ ಇಲ್ಲ. ಅದರಲ್ಲಿ ಕೆಲವರು ಬುದ್ಧಿವಂತರಿದ್ದಾರೆ, ಕೆಲವರು ಸತ್ಯವೇದ ಮತ್ತು ಕುರಾನ್ ಓದಿರ್ತಕ್ಕಂಥವ್ರು ಇದ್ದಾರೆ. ಅವರು ನಮ್ಮನ್ನು ಕರೀತಾರೆ, ನಾವಿಬ್ಬರು ಅಣ್ಣ ತಮ್ಮದವರೇ, ಆ ರೀತಿಯಿಂದ ನಾವು ಮಾಡಬಾರ್ದು, ಸೌಹಾರ್ದಯುತವಾಗಿ ನಾವು ಬದುಕಬೇಕು ಅಂತಕ್ಕಂಥ ಸಲಹೆಗಳು ಈಗಿನ ಕಾಲದಲ್ಲಿ ಇವೆ. ಆದರೂ ಕೂಡ ಒಳಗೊಳಗೆ ಗುಸುಗುಸು, ಅನಾಗರಿಕರು, ತಿಳಿದೇ ಇರ್ತಕ್ಕಂಥವರು, ಅವಿದ್ಯಾವಂತರು ತಿಳಿದೇ ಏನ್ ಮಾಡ್ತಾರಂತಂದ್ರೆ ಅವರಿಗೆ ಇನ್ನೂ ಅನೇಕನ ಸೈತಾನನ ಸ್ಫೂರ್ತಿಯಿಂದ ಅವರಿಗೆ ಕೆಟ್ಟ ಯೋಚನೆಗಳನ್ನ ತಲೆಯಲ್ಲಿ ತುಂಬಿ ಅವರನ್ನು ಕೆಟ್ಟವರನ್ನಾಗಿ ಮಾಡಿಸಿಬಿಡ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಅಬ್ರಾಹ್ಮನ ಹೆಂಡತಿಯಾಗಿರ್ತಕ್ಕಂಥ ಸಾರಳಿಗೆ ಹುಟ್ಟಿರ್ತಕ್ಕಂಥ ಕ್ರೈಸ್ತ ಮತ್ತು ಯಹೂದಿ ಜನಾಂಗವು ಮತ್ತು ಈ ಆಗರಳಿಗೆ ಹುಟ್ಟಿರ್ತಕ್ಕಂಥ ಇಸ್ಮಾಯಿಲ್ನ ಸಂತಾನವು ಇವತ್ತು ಇನ್ನೂ ಕೂಡ ಈ ಭೂಲೋಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಇಲ್ಲಿ ಆಗಿರ್ತಕ್ಕಂಥ ತಪ್ಪು ಏನು? ಖಾಲಿ ಹೆಂಡತಿ ಕೊಡ್ತಕ್ಕಂಥ ಒಂದು ಸಲಹೆ. ಪ್ರತಿಯೊಬ್ಬೊಬ್ಬರು, ಎಲ್ಲ ಯಜಮಾನಿಯರು ನಾವು ತಿಳಿದುಕೊಳ್ಬೇಕು, ನಾನು ಎಂಥ ಸಲಹೆಯನ್ನು. ಯಾಕೆಂತಂದ್ರೆ ಕುಟುಂಬದಲ್ಲಿದ್ದಾಗ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಏನಾದರೂ ಮಾಡಬೇಕು ಅಂತಂದಾಗ ಪ್ರತಿಯೊಂದೊಂದಕ್ಕೂ ಹೆಂಡತಿಯ ಸಲಹೆಯನ್ನು ಪಡೆದೇ ನಾವು ಮುಂದೆ ಹೋಗ್ತೇವೆ. ಒಂದು ಹೊಲ ಖರೀದಿ ಮಾಡಬೇಕಾಗಿದೆ, ಹೆಂಗ್ ಮಾಡೋಣ ಅಂತೇಳಿ ನಾವು ರಾತ್ರಿ ಕುಂತು ಮಾತನಾಡ್ತೇವೆ. ಅದನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ತಂದೆಯೇ, ನಾನು ಇವತ್ತಿನ ದಿವಸದಲ್ಲಿ ನಿನ್ನ ಒಂದು ಆಸಕ್ತಿಯಿಂದ ನಾನು ಒಂದು ಹೊಲವನ್ನು ಖರೀದಿ ಮಾಡ್ತಾ ಇದ್ದೇನೆ, ಮುಂದೆ ನನಗೆ ಏನಾದರೂ ತೊಂದರೆ ಆಗ್ತದಾ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ. ಆ ಪ್ರಾರ್ಥನಾ ಮನವಿ ದೇವರಿಗೆ ಸಲ್ಲಿಸಿದ ನಂತರ ಮುಂಜಾನೆ ಎದ್ದು, ಹೌದು, ಯಾಕೋ ದೇವರು ನನಗೆ ಒಂದು ರೀತಿಯಿಂದ ಸಮ್ಮತಿ ಕೊಟ್ಟಿದ್ದಾನೆ, ಮಾಡೋಣ ಆ ಕೆಲಸ ಅಂತ. ಆ ಕೆಲಸ ಮಾಡಿದಾಗ ಏನಾಗ್ಬಿಡ್ತದೆ ಅಂತಂದ್ರೆ ನಿಮ್ಗೆ ಯಾವುದೂ ತೊಂದರೆ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡ್ಬೇಕಂತಂದ್ರೆ ಖರೀದಿ ಮಾಡಿದ ನಂತರ ಬರ್ತಕ್ಕಂಥ ಕಷ್ಟಗಳು ಅನೇಕ. ನಾವು ಸಂಗ್ರಹಿಸಿಟ್ಟಿರ್ತಕ್ಕಂಥ ಹಣವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ, ಸಂಸಾರವನ್ನು ನಿಭಾಯಿಸ್ತಕ್ಕಂಥದ್ದು ಕಷ್ಟವಾಗ್ತದೆ. ಆ ನಂತರ ನಾವು ಇನ್ನೊಬ್ಬರೊಟ್ಟಿಗೆ ಸಾಲವನ್ನು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ. ಇಂಥ ಎಲ್ಲ ಪರಿಸ್ಥಿತಿಗಳನ್ನು ನಾವು ಯೋಚನೆ ಮಾಡದೆ ನಾನೊಬ್ಬನೇ ನನ್ನ ಹತ್ರ ದುಡ್ಡಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ, ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ
ಆ ರೀತಿಯಿಂದ ನೀವು ಯೋಚನೆ ಮಾಡಿದರೆ ಅದು ತಪ್ಪು, ನಾವು ಹಳ್ಳಕ್ಕೆ ಬೀಳ್ತೇವೆ. ಅದಕ್ಕಾಗಿ ಇಲ್ಲಿ ಏನಂತಂದ್ರೆ ಪ್ರತಿಯೊಂದೊಂದು ಒಳ್ಳೆಯ ಕೆಲಸಕ್ಕೆ ಹೆಂಡತಿ ಕೊಡ್ತಕ್ಕಂಥ ಸಲಹೆ ಅದು ಹೇಗಾಗಿರ್ಬೇಕು ಅಂತೇಳಿ ನಾವು ಯೋಚನೆ ಮಾಡಬೇಕು. ಅದು ಆಶೀರ್ವಾದಕರವಾಗಿದೆಯೋ ಅಥವಾ ಅದು ಶಾಪವಾಗಿ ಪರಿಣಮಿಸ್ತದೋ ಅಂತೇಳಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದೊಂದ್ಸಲ ಎರಡು ಪಂಗಡಗಳಿಗೆ ಜೋರಾಗಿ ಜಗಳ ನಡೆದಿರ್ತದೆ. ಅವ್ರು ಈ ಕಡೆಯಿಂದ ಬೈತಿರ್ತಾರೆ, ಅವ್ರು ಆ ಕಡೆಯಿಂದ ಬೈತಿರ್ತಾರೆ. ಅಂತ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಹೆಚ್ಚಾಗಿ ಜಾಗೃತಿಯನ್ನು ವಹಿಸಬೇಕು. ಯಾಕಂತಂದ್ರೆ ಈ ಲೋಕನೇ ಆ ರೀತಿಯಿಂದ ಇದೆ. ಆಶೆ, ಆಡಂಬರ, ಪ್ರತಿಯೊಂದೊಂದು ಸೈತಾನ್ ನಮಗೆ ಯಾವಾಗಲೂ ಕುಯುಕ್ತಿಯ ಮುಖಾಂತರವಾಗಿ ಅಂದಿನ ದಿವಸ ಆದಮ್ ಅವಳರಿಗೆ ಬೋಧಿಸ್ತಿರ್ತಕ್ಕಂಥ ಅವನು ಇವತ್ತು ನಮ್ಮನ್ನು ಬೋಧಿಸದೇ ಇರಲಾರನು. ಯಾವಾಗಲೂ ದುರಾಶೆಯಿಂದ ನಮ್ಮನ್ನು ನಡೆಸ್ತಾನೆ, ಯಾವುದನ್ನು ಕಬಳಿಸುವುದಕ್ಕಾಗಿ ನಮಗೆ ಯೋಚನೆ ಮಾಡಿಸ್ತಾನೆ. ಅಂತ ಸಂದರ್ಭದಲ್ಲಿ ಯಜಮಾನಿಯರಾಗಿರ್ತಕ್ಕಂಥ ಎಂಥ ಸಲಹೆ ನಿಮ್ಮ ಯಜಮಾನನಿಗೆ ಕೊಡ್ತೀರಿ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಹಿರಿಯಳಾಗಿರ್ತಕ್ಕಂಥ ಸಾರಾಯಳು ಕೊಟ್ಟಿರ್ತಕ್ಕಂಥ ಆ ಒಂದು ಸಲಹೆನೇ ಇವತ್ತಿನ ದಿವಸದಲ್ಲಿ ಭೂಲೋಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದಕ್ಕೆ ಕಾರಣ. ಎಂದೂ ಕಲಿಯೋದಿಲ್ಲ. ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತಾರೆ, ಬೇರೆ ದೇಶದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಅಂತಾರೆ, ಇನ್ನೊಂದು ದೇಶದಲ್ಲಿ ಮತ್ತೊಂದು ತರ ಈ ರೀತಿಯಿಂದ ಅಂತಾರೆ. ಅದು ಮೂಲತವಾಗಿರ್ತಕ್ಕಂಥದ್ದು ಸವತಿಯರ ಮಕ್ಕಳ ಅಗಲುವಿಕೆ ಹುಟ್ಟಿಸಿರ್ತಕ್ಕಂಥ ಆ ಒಂದು ಕೆಟ್ಟ ಅಶಾಂತಿ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದ್ರೆ ಮತ್ತೊಂದು ಸಲ ದೇವರು ನಮಗೆ ಯಾವಾಗಲೂ ಪ್ರಾರ್ಥನಾ ಮೂಲಕವಾಗಿ ನಾವು ಆತನಿಗೆ ಪ್ರಾರ್ಥಿಸುವಾಗ ಆತನು ನಮಗೆ ಯಾವುದೋ ಒಂದು ರೀತಿಯಿಂದ ಸಲಹೆ ಕೊಡ್ತಾನೆ. ಕನಸಿನ ಮುಖಾಂತರವಾಗಲಿ, ಇನ್ನೂ ಒಬ್ಬ ಒಳ್ಳೆ ಬೋಧಕರ ಮುಖಾಂತರವಾಗಲಿ, ಅಥವಾ ಒಳ್ಳೆ ಸ್ನೇಹಿತರ ಮುಖಾಂತರವಾಗಲಿ ನಮಗೆ ಅದು ಬಂದೇ ಬರ್ತದೆ. ಹೌದು, ದೇವರು ಈ ರೀತಿಯಿಂದ ನಮಗೆ ಅನುವು ಮಾಡಿಕೊಟ್ಟಿದ್ದಾನೆ ಅಂತೇಳಿ ಆ ಒಂದು ಯೋಚನೆ ಮಾಡಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನದ ಬಗ್ಗೆ, ಅದಕ್ಕೆ ಅಬ್ರಾಹ್ಮನಿಗೆ ಮತ್ತು ಸಾರಾಯಳಿಗೆ ಆತನು ಒಂದು ವಾಗ್ದಾನ ಮಾಡ್ತಾನೆ. ಆದಿಕಾಂಡ 17:2 ವಾಗ್ದಾನ ಮಾಡ್ತಾನೆ. ಏನಂತಂದ್ರೆ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ನಮಗೆ. ನೀನು ನಿನ್ನ ಜೀವನದಲ್ಲಿ ನಿರಾಶೆಯನ್ನು ಕಾಣಬಾರದು. ಒಂದು ಒಳ್ಳೆ ಆಶೆಯನ್ನು ಇಟ್ಕೊಂಡಿರ್ಬೇಕು, ಒಂದು ಉನ್ನತವಾದ ಗುರಿಯನ್ನು ನೀನು ಇಟ್ಕೊಂಡಿರ್ಬೇಕು. ಅದನ್ನು ನೋಡಿ ನೀನು ಇಲ್ಲಿ ಓಟವನ್ನು ಓಡಬೇಕು. ಅದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಆತನು ಹೇಳಿದ್ದಾನೆ, ನೀನು ಮುದುಕನಾಗ ನೀನು ಏನಾದರೂ ಮಾಡು, ನಾನೊಂದು ವಾಗ್ದಾನ ಮಾಡಿದ್ದೀನಲ್ಲ. ದೇವರು ಮಾತು ಕೊಟ್ಟಿದ್ದಾನೆ ನಮಗೆ, ಆ ಮಾತು ತಪ್ಪಲಿಕ್ಕೆ ಸಾಧ್ಯನಾ? ಆತನೊಬ್ಬನನ್ನು ಬಿಟ್ಟರೆ ಇಲ್ಲಿ ಯಾರು ನಾವು ಮಾತು ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟದನ್ನು ಪಾಲಿಸ್ಲಿಕ್ಕೆ ಆಗೋದು. ಆದರೆ ಇಲ್ಲಿ ಆತನು ಹೇಳ್ತಾನೆ ಏನಂತಂದ್ರೆ, ನಾನು ನಿನಗೆ ಒಡಂಬಡಿಕೆ ಮಾಡಿಕೊಳ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತನಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡಿದ್ದೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವೆ. ಎಂದೋ ಹುಟ್ಟಿದ ಅಬ್ರಾಮ, ಎಲ್ಲೋ ಹುಟ್ಟಿದ ಅಬ್ರಾಮ. ಇವತ್ತು ನಾವು ನೆನೆಸ್ತೀವೆ ಈ ಸತ್ಯವೇದ ಯಾವಾಗ ಬರೆಯಲ್ಪಟ್ಟಿದೆ ನೋಡ್ರಿ, ಮುಂದೆ ಆಗ್ತಕ್ಕಂಥದ್ದು ನಾವೆಂದೂ ತಿಳಿದಿರಲಿಲ್ಲ. ಪ್ರತಿಯೊಬ್ಬೊಬ್ರು ನಾವು ಹೇಳ್ತೇವೆ, ನೀವು ಯಾರು? ಅಬ್ರಾಹ್ಮನ ಸಂತಾನದವರು. ನಿನ್ನ ಸಂತಾನದಲ್ಲಿ ಯೇಸು ಕ್ರಿಸ್ತನು ಹುಟ್ಟುತ್ತಾನೆ, ನಿನ್ನ ಸಂತಾನದಲ್ಲಿ ದಾವೀದನು ಹುಟ್ಟುತ್ತಾನೆ, ನಿನ್ನ ಸಂತಾನದಲ್ಲಿ ಸೊಲೊಮೋನನು ಹುಟ್ಟುತ್ತಾನೆ. ನಿಮಗೆ ಗೊತ್ತಿದೆನಾ ಇಸ್ಮಾಯಿಲನ ಸಂತಾನದಲ್ಲಿ ಯಾರಾದರೂ ಹುಟ್ಟಿದ್ದು? ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಂತಂದ್ರೆ, ದರ್ಗಾ ಉನ್ನತ ವ್ಯಕ್ತಿಗಳನ್ನ ಗುರುತು ಮಾಡ್ತಾರೆ, ದೊಡ್ಡ ಭಕ್ತಿವಂತರನ್ನ ಗುರುತು ಮಾಡ್ತಾರೆ. ಅವರು ಆತನಿಗೆ ನಡೆದುಕೊಳ್ತಾರೆ. ಅವರು ಎಲ್ಲರೂ ಒಟ್ಟುಗೂಡಿ ಯೆಹೋವ ದೇವರನ್ನು ಅವರು ಪೂಜಿಸ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನಾವು ಈ ಒಂದು ವಾಕ್ಯದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ನಾವು ಎಂದಿಗೂ ಮೀರಿ ನಡೆಯಬಾರದು. ಈ ಒಂದು ಸಾರಾಯಳು ಕೊಟ್ಟಿರ್ತಕ್ಕಂಥ ಈ ಸಲಹೆ ಮುಖಾಂತರವಾಗಿ ಈ ಲೋಕದಲ್ಲಿ 2 ಪಂಗಡಗಳ ಜನರು ಹುಟ್ಟುವುದಕ್ಕೆ ಕಾರಣವಾದಿತ್ತು. ಅದೇ ಪ್ರಕಾರವಾಗಿ ಇಲ್ಲಿ ಇನ್ನೊಬ್ರು ಏನಂತಂದ್ರೆ ಒಂದು ಸಲಹೆ ಕೊಡ್ತಾರೆ. ಇನ್ನೊಬ್ರು ಯಾವುದಂದ್ರೆ, ಯೋಬನ ಪುಸ್ತಕ 2 ಅಲ್ಲಿ ಸಾರಾಯಳು ಕೊಟ್ಟಿರ್ತಕ್ಕಂಥ ಸಲಹೆ ಅದು ಯಾವ ರೀತಿಯಿಂದ ಆಯ್ತು. ಇಲ್ಲಿ ಯೋಬನ ಹೆಂಡತಿ ಕೊಡ್ತಕ್ಕಂಥ ಸಲಹೆ ನೋಡ್ರಿ. ಯೋಬ 2:9 ವಚನದಲ್ಲಿ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವೋ, ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳ್ಬಿಟ್ರು. ಎಂಥದ್ದು ನೋಡ್ರಿ. ಯಾಕೆ ಜ್ಞಾಪಕ ಮಾಡ್ತಾ ಇದ್ದೇನೆ ನಾನು ಇದನ್ನು? ನಾವೆಲ್ಲರೂ ಸಂಸಾರಸ್ಥರು, ಎಲ್ಲರೂ ಕುಟುಂಬವನ್ನು ಹೊಂದಿರತಕ್ಕಂಥವರು. ಪ್ರತಿಯೊಬ್ಬೊಬ್ಬರ ಸಲಹೆ ಪ್ರತಿಯೊಬ್ಬೊಬ್ಬರಿಗೆ ಅವಶ್ಯವಾಗಿದೆ. ಅದರಲ್ಲಿ ವಿಶೇಷವಾಗಿ ಗಂಡನಿಗೆ ಹೆಂಡತಿಯ ಸಲಹೆ ಬಹಳನೇ ಮುಖ್ಯವಾಗಿದೆ. ನಾವು ಯಾವ ರೀತಿಯಿಂದ ನಡಿತೇವೆ,
ನಾವು ಯಾವ ರೀತಿಯಿಂದ ಸಲಹೆ ಕೊಡ್ತೇವೆ. ಯೋಬನ ಕತೆ ನಿಮ್ಮೆಲ್ಲರಿಗೆ ಗುರ್ತಿರತಕ್ಕಂಥದ್ದು. ಆ ಯೋಬನ ಸವಿಸ್ತಾರ ಕತೆ ಬಹಳ ದೊಡ್ಡದಾಗಿದೆ. ಆದರೆ ನಾವು ಚಿಕ್ಕದಾಗಿ ಅದನ್ನು ನೋಡಿದಾಗ, ಯೋಬನು ಒಬ್ಬ ಒಳ್ಳೆ ಭಕ್ತನಾಗಿದ್ದ. ಆ ಭಕ್ತನು ಏನ್ ಮಾಡಿದನು ಅಂತಂದ್ರೆ, ಸೈತಾನನ ಮುಖಾಂತರ ಅನೇಕ ಕಷ್ಟಗಳನ್ನ ಆತನು ಅನುಭವಿಸಬೇಕಾಯ್ತು. ಯಾಕಂತಂದ್ರೆ ಭೂಲೋಕದಲ್ಲಿ ಆತನು ಆಚರಿಸತಕ್ಕಂತ ನೀತಿ ನೇಮ ಅದನ್ನ ಎಲ್ಲರೂ ನೋಡಿ ಏನ್ ಮಾಡ್ತಿದ್ರು ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ರೀತಿಯಲ್ಲಿ. ಒಂದು ಸಲ ದೇವದೂತರು ಯೆಹೋವ ದೇವರನ್ನು ಭೇಟಿ ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ದೇವದೂತರೊಡನೆ ಇವನು ಹೋಗ್ತಾನೆ, ಸೈತಾನ. ಏನಪ್ಪಾ, ಲೋಕ ಎಲ್ಲ ತಿರುಗಾಡಿ ಬಂದೆ? ಹೌದು ಸರ್, ತಿರುಗಾಡಿ ಬಂದಿನಿ. ಅಲ್ಲಿ ನನ್ನ ಭಕ್ತನಿದ್ದೀನಲ್ಲ ಯೋಬ, ಆತ ನನ್ನ ಮೇಲೆ ಕಣ್ಣಿಗಿನ ಆಯ್ಸಿಗೆ ನೀನು ಅಂತೇಳಿ ಯೋಚನೆ ಮಾಡ್ತಾನೆ. ಅಂತಂದಾಗ, ಇಲ್ಲ, ಅವನಿಗೆಲ್ಲ ನೀನು ಸಮೃದ್ಧತ್ವ ಕೊಟ್ಟಿದೆ, ದೊಡ್ಡ ಸೌಕರ್ಯಕ್ಕೆ ಕೊಟ್ಟಿದೆ, ನಿರ್ಮೂಲಾಗಿ ಜೀವಿಸುವುದಕ್ಕೆ ಅನುವು ಮಾಡಿಕೊಟ್ಟಿದೆ. ಆತ ನಿನ್ನ ಭಕ್ತನಷ್ಟೇ, ಇನ್ನು ಉಳಿದ ಬೇರೆಯವರು ಯಾರು ನಿನ್ನ ಭಕ್ತರಲ್ಲ. ಈ ರೀತಿಯಿಂದ ಸೈತಾನ್ ದೇವರೊಟ್ಟಿಗೆ ಮಾತನಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಯೆಹೋವ ದೇವರಿಗೆ ಎಷ್ಟು ಭರವಸೆ ಇತ್ತು ಅಂತಂದ್ರೆ, ಈ ಯೋಬನು ನನ್ನನ್ನು ಎಂದೂ ಅಲ್ಲಗಳೆಯುವುದಿಲ್ಲ ಅಂತೇಳಿ ಆತನಿಗೆ ಅಷ್ಟು ಭರವಸೆ ಇದ್ದ ಕಾರಣ ಆವಾಗ ಸೈತಾನ್ ಆತನಿಂದ ಒಂದು ಪರ್ಮಿಷನ್ ತಗೊಳ್ತಾನೆ. ನಾನು ನೋಡ್ತೇನೆ, ಆತನಿಗೆ ಇರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಕಟ್ ಮಾಡಿ ನೋಡಿದಾಗ ಆವಾಗ ಆತನು ನಿನ್ನನ್ನು ಎಷ್ಟು ಆರಾಧಿಸ್ತಾನೆ ಅಂತೇಳಿ ಚಾಲೆಂಜ್ ಮಾಡ್ತಾನೆ. ಆ ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಆಳುಗಳೆಲ್ಲ ಹೋಗ್ಬಿಡ್ತದೆ. ಬೇರೆಯವರು ಯುದ್ಧ ಮಾಡಿ ಆತನ ಸಂಪತ್ತನ್ನು ಕಸ್ಕೊಂಡ್ಬಿಡ್ತಾರೆ. ಇರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ತೆಗೆದು ಹಾಕಿಬಿಡ್ತಾನೆ. ಆಗ ಏನು ಮಾಡಿದ್ರು ದೇವರನ್ನ ಆತ ಎಂದೂ ದೂಷಿಸಲಿಲ್ಲ ಆತ. ಅಂತಹ ಸಂದರ್ಭದಲ್ಲಿ ಆತನ ಕಷ್ಟ, ಆತನ ಸಂಕಟ ಆತನ ಗೆಳೆಯರು ನೋಡ್ತಾರೆ. ಗೆಳೆಯರು ಬಂದು ಆತನನ್ನು ಬೋಧಿಸ್ತಾರೆ. ಈಗಾದ್ರೂ ಬಿಟ್ಬಿಡು ದೇವರನ್ನ, ನೀನು ಇಷ್ಟು ಕಷ್ಟ ಬಂದದಂತಂದ್ರೂ ನೀನು ದೇವ್ರನ್ನ ಬಿಡಲ್ಲ ಅಂತಿದ್ದು, ಏನ್ ಬರ್ತದೆ ನಿನಗೆ? ಇವಾಗೆ ದೂಷಿಸಿಬಿಡು, ನೀನು ಮತ್ತೆ ಮೊದಲನೇಂಗ ಆಗ್ತದೆ. ಗೆಳೆಯರು ಹೇಳ್ತಾರೆ, ಗೆಳೆಯರ ಮಾತು ಕೇಳೋದಿಲ್ಲ. ಹೇಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಲಾಸ್ಟ್ ಹೆಂಡತಿ ಸಲಹೆ ಕೊಡ್ತಾಳೆ. ಏನಂತ ಸಲಹೆ ಕೊಡ್ತಾಳೆ? ದೇವರನ್ನ ದೂಷಿಸಿ ಸಾಯಿ. ನಾವು ಕೊಡ್ತೀವಿ ಹಿಂಗ? ಯೋಚನೆ ಮಾಡಬೇಕು. ನಾವು ಪ್ರತಿಯೊಂದೊಂದು ಹಂತದಲ್ಲಿ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಕೆಟ್ಟ ಗಳಿಗೆಗಳಿಗಾಗಲಿ, ಒಳ್ಳೆ ಗಳಿಗೆಗಾಗಲಿ ಹೆಂಡತಿ ಸಲಹೆ ಬಹಳ ಮುಖ್ಯ. ಒಂದೊಂದ್ಸಲ ಗಂಡ ದುಡುಕ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ನೀವು ಅವನಿಗೆ ಸಹಕಾರಿಯಾಗಿರ್ಬೇಕು, ಒಳ್ಳೆ ಸಲಹೆಗಳನ್ನು ಕೊಡಬೇಕು. ಕೋಪದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸಲಹೆ ಹೆಂಗಿರ್ಬೇಕು ಅಂತಂದ್ರೆ, ಆತನ ಕೋಪ ಶಮನವಾಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ರೀತಿಯಿಂದ ಇರದೆ ಬಿಟ್ಟು ಬಡಿಗೆ ತಗೋ, ಮಗನಿಗೂ ಬಡಿಗೆ ಕೊಡೋದು, ಗಂಡಗೂ ಬಡಿಗೆ ಕೊಡೋದು, ಏನು ನಾವು ಅನುಭವಿಸ್ತಕ್ಕಂಥದ್ದು ಈ ಲೋಕದಲ್ಲಿ ಯೋಚನೆ ಮಾಡ್ತೀವಿ. ನಾವು ಮಾಡಿರ್ತಕ್ಕಂಥವರು ಅನೇಕರಿದ್ದದ ಕಾರಣ ಇವತ್ತಿನ ದಿವಸದಲ್ಲಿ ದೇವರು ಈ ವಾಕ್ಯವನ್ನು ನಿಮಗೆ ತಂದಿದ್ದಾನೆ. ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ನೆರೆಹೊರೆ ವೈರತ್ವವನ್ನು ಸಾಧಿಸಿಕೊಂಡು ನಾವು ಬದುಕು ಮಾಡ್ತೀವಲ್ಲ, ಅದು ಎಷ್ಟು ಸಮಂಜಸ? ಎಂದು ನಮ್ಮ ತಲೆಯ ಮೇಲೆ 3 ತೊಟ್ಟು ಹನಿ ಬಿದ್ದಾಗ ನಾನು ದೀಕ್ಷಾ ಸ್ನಾನ ಹೊಂದಿದವನಾಗಿದ್ದೇನೆ, ಹೊಸ ಜೀವಿತವನ್ನು ನಾನು ಪಡೆದುಕೊಂಡಿದ್ದೇನೆ. ಬಾಯಿಲಿಂದ ಹೇಳಲಿಕ್ಕಾಯ್ತು, ಕಾರ್ಯಕ್ರಮದಲ್ಲಿ ಮಾಡಿದ್ದಾಯ್ತು, ಆದರೆ ಪುನಃ ಮರಳಿ ನಿನ್ನ ಹಳೆ ಜೀವಿತಕ್ಕೆ ಹೋಗ್ತೀನಿ. ಅದಕ್ಕೆ ಉಪಯೋಗ ಏನು? ನಿನ್ನ ಸಂಸ್ಕಾರಗಳು ನಿನ್ನ ದೇಹದಲ್ಲಿ ಕೆಲಸ ಮಾಡಲಾರ್ದವು. ನಿನ್ನ ಸಂಸ್ಕೃತಿಗಳು, ಕ್ರೈಸ್ತ ಸಂಸ್ಕೃತಿ ನಮ್ಮ ಕುಟುಂಬದಲ್ಲಿ ಕೆಲಸ ಮಾಡದೆ ಹೋಯಿತು. ಎಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಎಂಥ ಸಲಹೆಗಳನ್ನು ನಾವು ನಮ್ಮ ಯಜಮಾನರಿಗೆ ಕೊಡ್ತೇವೆ, ಅದರ ಬಗ್ಗೆ ಯೋಚನೆ ಮಾಡು. ಇಲ್ಲಿ ಯೋಬನಿಗೆ ಕೂಡ ಆತನ ಹೆಂಡತಿ, ಹೋಗು ದೇವರನ್ನು ದೂಷಿಸಿ ಸಾಯಿ, ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ಲ ಅಂತೇಳಿ ಈ ರೀತಿಯಿಂದ ಕಠಿಣವಾಗಿರ್ತಕ್ಕಂಥ ಆ ದೂಷಣೆ ಕೊಟ್ಟರು. ಇದು ಒಪ್ತಕ್ಕಂಥದ್ದ? ನಾವು ಕೂಡ ನಮ್ಮ ಒಬ್ಬ ಯಜಮಾನಿಯಾಗಿ ಜೀವಿಸ್ತಾ ಇದ್ದೇವೆ. ಇನ್ನು ಕೆಲವರು ಯಜಮಾನಿ ಆಗ್ತಕ್ಕಂಥ ರೀತಿಯಲ್ಲಿ ತಮ್ಮ ಊಟವನ್ನು ಓಡ್ತಾ ಇದ್ದಾರೆ. ನಮಗೆ ಯಾವಾಗಲೂ ಜ್ಞಾಪಕವಾಗಿರಬೇಕು, ನಾನು ನನ್ನ ಯಜಮಾನನಿಗೆ ಎಂಥ ಸಲಹೆ ಕೊಡ್ತೇನೆ. ಕೊಡ್ರಿ, ನಾವು ಬೇಡ ಅಂತ ಅನ್ನಂಗಿಲ್ಲ. ದುಡಿಬೇಕು, ನೀನು ಹೆಚ್ಚಾಗಿ ದುಡಿಬೇಕಂತೇಳಿ ಪ್ರೋತ್ಸಾಹ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಡಿಗೆಗಳನ್ನು, ಅನ್ನಪಾನಗಳನ್ನು ನೀವು ಕೊಡ್ರಿ. ಒಂದೊಂದು ಸಲ ಗುಟ್ಕ ತಿಂದು ಮೆರಿತಾ ಇರ್ತಾರೆ. ಯಾರಾದರೂ ಹೆಂಡತಿಯರು ಗಂಡಂದರಿಗೆ ಸಲಹೆ ಕೊಟ್ಟಿದ್ದೀರಾ? ಇದು ತಿಂತಕ್ಕಂಥ ತಪ್ಪು ಅಂತೇಳಿ ಯಾರಾದರೂ ಹೇಳಿದ್ದೀರಾ? ಹೇಳಿಲ್ಲ. ಕುಡ್ಕೊಂಡು ಮನೆಗೆ ಬರ್ತಾರೆ, ಜೋಲಿ ಹೊಡಿತಾ, ಹೇಳಿದ್ದೀರಾ? ಇವತ್ತು ನೀನು ಸ್ವಲ್ಪ ಕುಡಿತಾ ಇದೆಯಾ? ಇವತ್ತು ವಿಶೇಷವಾಗಿ ಕುಡಿತಾ ಇದೆಯಾ?
ನಾಳಿನ ದಿವಸ ನೀನು ದಿನಾಲು ಕೊಡ್ತೀಯ, ನೀನು ಜ್ಞಾಪಕದಲ್ಲಿ. ಅದು ನಶೆ, ಅದು ನಮ್ಮನ್ನು ಆಕರ್ಷಣೆ ಮಾಡ್ತದೆ, ಅದು ನಮ್ಮ ಸಂಸಾರವನ್ನು ಹಾಳು ಮಾಡ್ತದೆ, ಅದು ನಮ್ಮ ಜೀವಿತವನ್ನು ಕೆಡಿಸಿ ನೋಡ್ತದೆ, ಅದು ಸಂತೋಷ ಪಡ್ತದೆ. ಆದರೆ ನಾವು ದುಃಖಕ್ಕೆ ಹಳ್ಳಕ್ಕೆ ಬೀಳ್ತೀವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬೊಬ್ರು ಸ್ತ್ರೀಯರು ಹೋಗೋಣ, ಬೇಗನೆ ಆಲಯಕ್ಕೆ ಹೋಗೋಣ. ಯಾಕೆಂತಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಇವತ್ತು ನೋಡ್ಬೇಕು, ನಾನು ಸಂಡೇ ಬಂತು ಅಂತಂದ್ರೆ ನಾನು 5 ಗಂಟೆಗೆ ಎಚ್ಚರಿಕೆ ಆಗ್ತದೆ ನನಗೆ, ಬೇಗ ಹೋಗೋಣ ಬೇಗ ಹೋಗೋಣ. ಆ ಒಂದು ಮನಸ್ಸು ನಿಮ್ಮ ಹತ್ರ ಇರಲಿ. ನಾವೆಷ್ಟು ಸಂತೋಷವಾಗಿರ್ತೇವೆ, ನಮ್ಮ ಆನಂದ ದೇವರು ನೋಡ್ತಾನೆ. ನಾವೆಷ್ಟು ಸುಖವಾಗಿದ್ದೇವೆ, ಎಷ್ಟು ನೆಮ್ಮದಿಯಾಗಿದ್ದೇವೆ. ನಾವು ತಿಳಿದುಕೊಳ್ತೇವೆ ಈ ಲೋಕದಲ್ಲಿ ಹಣ ನಮ್ಮನ್ನು ಸುಖವಾಗಿ ಇಡ್ತದೆ ಅಂತೇಳಿ, ಈ ಲೋಕದ ಐಶ್ವರ್ಯ ನಮ್ಮನ್ನು ಸುಖವಾಗಿ ಇಡ್ತದೆ ಅಂತೇಳಿ, ಈ ಲೋಕದ ಬಂಗಾರ ನಮಗೆ ಸುಖವಾಗಿ ಇಡ್ತದೆ. ಇಲ್ಲ, ಸಾಧ್ಯನೇ ಇಲ್ಲ. ಯೋಚನೆ ಮಾಡ್ರಿ, ನಮ್ಮನ್ನು ಹಳ್ಳಕ್ಕೆ ತಳ್ತದೆ, ನಮ್ಮನ್ನು ಸಾಲಗಾರನ್ನಾಗಿ ಮಾಡ್ತದೆ, ನಮ್ಮನ್ನು ಕೆಟ್ಟ ಕೆಲಸಗಳು ನಮ್ಮ ಕೈಯಿಂದ ಮಾಡಿಸುತ್ತದೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಮಕ್ಕಳೇ. ನಾವು ಅದಕ್ಕಾಗಿ ನಾವು ಕೊಡ್ತಕ್ಕಂತಹ ಸಲಹೆ, ಹೆಂಡತಿ ಕೊಡ್ತಕ್ಕಂತಹ ಸಲಹೆ, ಅದು ಆಶೀರ್ವಾದವಾಗಿ ಪರಿಣಮಿಸಬೇಕು ಅಂತೇಳಿ ಇಲ್ಲಿ ಮತ್ತೆ ಏನು ಬರೆದ ಸುವಾರ್ತೆಯಲ್ಲಿ 27ನೇ ಅಧ್ಯಾಯ 19ನೇ ವಚನದಲ್ಲಿ, ಹೀಗಿರಲಾಗಿ 19ನೇ ವಚನ, ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳಿಸಿದಳು. ಪಿಲಾತನ ಹೆಂಡತಿ ಯೇಸುವನ್ನ ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಇವನು ಪಾಪಿಯೋ ನಿಷ್ಠವಂತನೋ ಅಂತೇಳಿ ಜನ ಎಲ್ಲ ಆತನನ್ನು ದ್ವೇಷಿಸ್ತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕು, ಈ ಲೋಕದಲ್ಲಿ ನಮ್ಮನ್ನು ದ್ವೇಷ ಮಾಡ್ತಾರಂತಂದ್ರೆ ನಾವು ನ್ಯಾಯ ನೀತಿಯಿಂದ ನಡಿತೀವಿ ಅಂತೇಳಿ ಅರ್ಥ. ಪ್ರತಿಯೊಬ್ಬೊಬ್ರು ವೈಯಕ್ತಿಕವಾಗಿ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಜನ ನಮ್ಮನ್ನು ದೂಷಿಸ್ತಾರೆ, ಜನ ನಮ್ಮನ್ನು ಸೇರೋದಿಲ್ಲ, ಜನ ನಮ್ಮನ್ನ ಒಂಥರ ಕೆಟ್ಟದಾಗಿ ಆಡ್ಕೊಳ್ತಾರೆ ಅಂತಂತೇಳಿ ನೀವು ಯೋಚನೆ ಮಾಡಿದ್ರೆ, ನಮ್ಮನ್ನು ಸಮಾಜದಿಂದ ದೂರೀಕರಿಸಿದ್ದಾರೆ ಅಂದ್ರೆ ನಾನು ನೀತಿಯಿಂದ ನ್ಯಾಯವಾಗಿ ಜೀವಿಸ್ತಾ ಇದ್ದೇನೆ. ನಮ್ಮಲ್ಲಿ ಇನ್ನೂ ಅನೇಕ ತಪ್ಪುಗಳು ಸಿಗ್ತದೆ. ಯೇಸು ಕ್ರಿಸ್ತನಲ್ಲಿ ಹುಡುಕ್ರಿ, ತಪ್ಪು ಸಿಕ್ಕುವ ಇಲ್ಲ. ಹಿಡೀರಿ ಅವನ ಮೊದಲು. ಏನೂ ತಪ್ಪು ಮಾಡಲಿಲ್ಲ, ವೈಯಕ್ತಿಕವಾಗಿ ಸಹಾಯ ಮಾಡಿದ ಆತ, ವೈಯಕ್ತಿಕವಾಗಿ ಅನೇಕರಿಗೆ ರೋಗವಾಸಿ ಮಾಡಿದ, ಅನೇಕರಿಗೆ ಕಣ್ಣುಗಳನ್ನು ಕೊಟ್ಟ. ಈ ರೀತಿಯಲ್ಲಿ ಇರ್ತಕ್ಕಂಥ ಈ ಲೋಕದ ಮನುಷ್ಯರು ಮಾಡದೇ ಇರ್ತಕ್ಕಂಥ ಕಾರ್ಯವನ್ನು ಆತನು ಮಾಡಿದರೂ ಕೂಡ ಗಲ್ಲಿಗೆ ಏರಿಸಿರತಿಗೆ, ಮೊದಲು ಏನ್ ಮಾಡ್ರಿ, ಶಿಲ್ಬೆಗೆ ಏರಿಸಿರತಿಗೆ ಜನ ಕೂಗಾಡ್ತಾರೆ. ಅದು ನಮಗೆ ಒಳ್ಳೆಯ ಉದಾಹರಣೆ ಪ್ರಿಯರೇ. ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕು, ಈ ಲೋಕದಲ್ಲಿ ನಿಂದನೆಗಳು, ಬಾಧನೆಗಳು ಯಾರಿಗೆ ಬರ್ತವೆ ಅಂತಂದ್ರೆ ನಿಷ್ಠಾವಂತನಿಗೆ ಮತ್ತು ನೀತಿವಂತನಿಗೆ ಬರ್ತದೆ. ನಮಗ್ ಬೇಕಾಗಿಲ್ಲ. ಯಾಕಂತಂದ್ರೆ ಕೆಟ್ಟವನಿಗೆ ಕಾನೂನೇ ಇಲ್ಲ. ಇದೇನಾ? ಕೊಲೆಗಡಕರಿಗೆ ಕಾನೂನು ಇದೆನಾ? ಕೇಳೋದಿಲ್ಲ. ಅವನಿಗೆ ಕಾನೂನು ಗೊತ್ತಿತ್ತು ಅವ್ರು ಕೊಲೆ ಮಾಡ್ತಿದ್ರೆ ಇಲ್ಲ. ಅದಕ್ಕಾಗಿ ನಾವು ಯಾರು ಕೇಳ್ತೀವಿ ಅಂತಂದ್ರೆ ಆತನ ಪ್ರೀತಿಯ ಮಕ್ಕಳು. ಅದಕ್ಕಾಗಿ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಆತನ ಕೇಳ್ತಾನೆ, ಪ್ರಾರ್ಥನಾ ಮೂಲಕವಾಗಿ ನನ್ನನ್ನು ಪ್ರಶ್ನಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಕನಸಿನ ಅರ್ಥ ಅನೇಕರು ಪ್ರವಾದಿಗಳು ಹೇಳಲಿಲ್ವಾ ದಾನಿಯೇಲನ ಗ್ರಂಥದಲ್ಲಿ? ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಪಿಲಾತನ ಹೆಂಡತಿ ಸಲಹೆ ಕೊಡ್ತಾಳೆ, ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅಲ್ಲಿ ನ್ಯಾಯ ನಿರ್ಣಯ ನಿನ್ನಲ್ಲಿದೆ. ಹೌದಾ? ಎಷ್ಟು ಒಳ್ಳೆ ಸಲಹೆ ಅಲ್ಲ ಅದು. ನಾವು ಯಾರನ್ನು ನಮ್ಮ ಜೀವಿತದಲ್ಲಿ ಈ ರೀತಿಯಿಂದ ಕೊಟ್ಟಿದ್ದೇವ? ನಾವು ನಮ್ಮ ಜೀವಿತದಲ್ಲಿ ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಲಹೆ ಕೊಟ್ಟಿದ್ದೇವ? ಅದನ್ನೇ ಪ್ರಶ್ನೆ ಮಾಡ್ಕೊಂಡ್ರಿ. ಒಂದು ವೇಳೆ ನೀವು ಕೊಟ್ಟಿದ್ದೀಯಾದ್ರೆ ಅದು ಒಳ್ಳೆಯದು. ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಬಡಿಗೆ ಕೊಟ್ಟವರು ಅಷ್ಟು ಜನ ಜಾಸ್ತಿ ಇದ್ದೇವೆ. ಕೈಯಲ್ಲಿ ಆಯುಧಗಳನ್ನು ಕೊಡ್ತಕ್ಕಂಥವ್ರು ಅನೇಕರಿದ್ದೇವೆ. ಅದರ ಮುಖಾಂತರವಾಗಿ ಆಗ್ತಕ್ಕಂಥ ಅನಾಹುತ ಎಂಥದ್ದು? ಸಾರಾಯಳು ಕೊಟ್ಟಳಲ್ರಿ, ನೀತಿವಂತಳು, ಅಬ್ರಾಹ್ಮಣ ಹೆಂಡತಿ, ಈ ಲೋಕನ ಇಬ್ಬಾಗವಾಗಿ ಮಾಡಿಬಿಟ್ಟು ಅದು ಇನ್ನೂ ಕಲಿತಾ ಇಲ್ಲ. ಅದು 2ನೇ ಬರೋಣದಲ್ಲಿ ಕಲಿತದೆ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಅದು ಕಲಿತದೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬೊಬ್ರು ನಾವು ಗಮನ ಕೊಡ್ಬೇಕೇನಂತಂದ್ರೆ, ಯಾವಾಗ ಸನ್ನಿವೇಶಕ್ಕನುಸಾರವಾಗಿ ನಾವು ನಮ್ಮ ಯಜಮಾನರಿಗೆ ಸಲಹೆಗಳನ್ನು ಕೊಟ್ಟರೆ ಅವು ಆಶೀರ್ವಾದದಾಯಕವಾಗಿರ್ಬೇಕಂತೇಳಿ ನನ್ನ ಅನಿಸಿಕೆ ಇದೆ. ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಸಲ್ಮೋನನು ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಬರೆದಿದ್ದಾನೆ ನೋಡ್ರಿ. ಜ್ಞಾನೋಕ್ತಿ 14:1
ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನ ಹೇಳಲು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಸ್ವಂತ ಕೈಯಿಂದ ಹೆಂಗ್ ಮುರಿದು ಬಿಡ್ತಾರ? ಬಡಿಗೆ ಕೊಟ್ಟು ಮುರಿದು ಬಿಡ್ತಾರೆ. ನೀನು ಸೋಲ್ತಿದೆ, ನಿನ್ನ ಬಳಿ ಮೈಯಾಗ ಉಸಿರಿಲ್ಲ, ನಿನಗೆ ಶಕ್ತಿ ಇಲ್ಲ, ನಿನಗೆ ಮಕ್ಕಳಿಲ್ಲ, ತಗೋ ಬಡಿಗೆ. ಸರ್ವತಾ ತಪ್ಪು, ಸರ್ವತಾ ತಪ್ಪು. ಯಾಕಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಅನನೀಯ ಸಫೈರಳ ಬಗ್ಗೆ ನಿಮಗೆ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಆಕೆ ಕೆಟ್ಟದಾಗಿ ಗಂಡನಿಗೆ ಸಲಹೆ ಕೊಡ್ತಾಳೆ. ನಿನ್ನ ಆಸ್ತಿಯನ್ನು ಮಾರಿ ಆಲಯಕ್ಕೆ ತಂದು ಕೊಡು ಅಂತೇಳಿ ದೇವರು ಹೇಳಿದಾಗ ಆಕೆ ಏನ್ ಮಾಡ್ತಾಳೆ? ಇಷ್ಟೇ ಯಾಕೆ ಕೊಡಮ್, ಮಾರಿದ್ದಿಷ್ಟೇ ಯಾಕೆ ಕೊಡಮ್, ಸ್ವಲ್ಪ ಬಚ್ಚಿಟ್ಕೊಂಡ್ ಸಲಹೆ ಅಲ್ಲ ಅದು. ಎಲ್ಲಾದ್ರೂ ನೀವು ಮಾಡ್ರಿ, ಆದ್ರೆ ನ್ಯಾಯಯುತವಾಗಿರ್ತಕ್ಕಂಥದ್ದು. ಎಲ್ಲಿದ್ರು ಕೂಡ ದೇವರು ನಿಮ್ಮನ್ನು ನೋಡ್ತಾನೆ ಅಂತಕ್ಕಂಥದ್ದು. ಇಲ್ಲ ನಾವು ಕದ್ದು ಏನಾದ್ರೂ ಮಾಡ್ತೀವಿ ಅಂತ ಅನ್ನೋದಿದ್ರೆ ಇವತ್ತೇ ನಿಮ್ಮ ಮನಸ್ಸಿನಲ್ಲಿ ತೆಗೆದುಬಿಟ್ರಿ. ನಿಷ್ಠೆ ಇರಬೇಕು, ಪ್ರತಿಯೊಂದು ನಿಷ್ಠೆ ಇರಬೇಕು. ಅಲ್ಲಿ ಕತ್ತಲಲ್ಲಿ ಒಂದು ಕೆಲಸ, ಆಮೇಲೆ ಬಯಲಿಗೆ ಬರ್ತಕ್ಕಂಥದ್ರಲ್ಲಿ ಒಂದು ಕೆಲಸ. ಈ ರೀತಿಯಿಂದ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಅದೇ ಪ್ರಕಾರವಾಗಿ ಆ ಹೊಲವನ್ನು ಮಾರಿ ಅದರ ಹಣದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಕೊಂಡು ದೇವ್ರು ನೋಡೋದಿಲ್ಲ, ತಂದ್ಕೊಡ್ರೆ ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲೇ ಬಾಗಿಲಲ್ಲಿ ಬಿದ್ದು ಆತನ ಪ್ರಾಣವನ್ನು ಕೊಟ್ಟ. ಅದಾದ ನಂತರ ಆ ದುಡ್ಡಿನ ಮುಖಾಂತರವಾಗಿ ಆತನನ್ನು ಒಯ್ದು ಸಮಾಧಿ ಮಾಡಿ ಬಂದು ಆ ಸುದ್ದಿಯನ್ನು ಕೇಳಿದುಕೊಳ್ಳಿ ಹೆಂಡತಿ ಕೂಡ ಅಲ್ಲೇ ಮೃತಪಟ್ಟಳು. ಕೆಟ್ಟ ಯೋಚನೆ ಅದು. ಸಲಹೆ ಕೊಡ್ತಕ್ಕಂಥದ್ದು ಮರಣಕರವಾಗಿರಬಾರ್ದು, ಸಲಹೆ ಕೊಡ್ತಕ್ಕಂಥದ್ದು ಆಶೀರ್ವಾದಕರವಾಗಿರಬೇಕು ಅಂತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ನಾವು ಕೂಡ ಸಂಸಾರವನ್ನು ಹೊಂದಿದ್ದೇವೆ, ನಮ್ಮ ಜೀವಿತವನ್ನು ಹೊಂದಿದ್ದೇವೆ, ನಾವು ಒಳ್ಳೆಯ ಸಂಸ್ಕೃತಿಯ ಒಂದು ಕುಟುಂಬವನ್ನು ಹೊಂದಿದ್ದೇವೆ. ದೇವರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಜೀವಿತದಲ್ಲಿರಲಿ. ನೀತಿ, ನ್ಯಾಯ, ಸದ್ಬುದ್ಧಿ, ಸರಳವಾಗಿರ್ತಕ್ಕಂಥ ಭಾಷೆ, ನಮ್ಮ ನಡೆನುಡಿಗಳು ಇನ್ನನ್ನು ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ರೂಢಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಅಣಿಯಾಗುವ